ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನವೇ ಆಗೋಯಿತು ಈ ಚಾನಲಲ್ಲಿ ನಾನು ವ್ಲಾಗ್ನ ಅಂದರೆ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು. ಆಲ್ಮೋಸ್ಟ್ ನಾನು 3 ಮಂತ್ಸ್ ಮೇಲೆ ಆಯ್ತು ಅಂದ್ಕೊಳ್ತೀನಿ. ದಸರಾ ಹಬ್ಬಕ್ಕೆ 1 ವರ್ಷ ಆಯಿತು ಈ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು. ಆವಾಗೇ ನಾನು ನಿಮಗೆ ಒಂದು ವಿಡಿಯೋ ಮಾಡಬೇಕು, ಎಷ್ಟೊಂದು ವ್ಲಾಗ್ಸ್ನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಈ ಕಡೆ ಇನ್ಸ್ಟಾಗ್ರಾಮ್ ಶೂಟ್ಸು ಮತ್ತು ನಂದು ಇನ್ನೂ ಒಂದು ಫಿಟ್ನೆಸ್ ರಿಲೇಟೆಡ್ ಡಯಟ್ ರಿಲೇಟೆಡ್ ಚಾನಲ್ ಇದೆ ಅಲ್ಲ, ಸೊ ಅಶ್ವಿನಿ ಗೀತಾಂಜಲಿ, ಅದ್ರ ವೀಡಿಯೋಸು ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ರ ಕಡೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ದೀಪಾವಳಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಸೊ ಈ ಒಂದು ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ಸೊ ಇದರಲ್ಲಿ ಬಂದುಬಿಟ್ಟು ಡೇ 1 ಡೇ 2 ಆಲ್ಮೋಸ್ಟ್ 3 ಡೇಸ್ ವ್ಲಾಗ್, ಇದು ಹಬ್ಬದ ವ್ಲಾಗು. ಈ ವರ್ಷ ದೀಪಾವಳಿ ಹಬ್ಬನ ಯಾವ ರೀತಿಯಾಗಿ ಮಾಡ್ಕೊಂಡ್ವಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಹಬ್ಬಕ್ಕೆ ಹೊಸಪೇಟೆಗೆ ಬಂದಿದ್ವಿ ಆ್ಯಂಡ್ ಇಲ್ಲಿ ವೇರ್ ಮಾಡಿರೋವಂಥ ಔಟ್ಫಿಟ್ ಡೀಟೇಲ್ಸು ನಿಮಗೆ ಏನಾದರೂ ಲಿಂಕ್ಸ್ ಬೇಕಿದ್ದರೆ ಆ್ಯಂಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ಚೆಕ್ ಮಾಡಿ, ಅದರಲ್ಲಿ ಸಿಗುತ್ತೆ. ಅಕ್ಷತೆ ತಗೊಂಡು ಹಾಕ್ರಿ. ಹಾಂ ಹಚ್ಚು. ಏನು ಪಿಂಟು? ಫ್ಲವರ್ ಕಾದು ಶಾರ್ಟ್ಸ್. ಏ ಲಡ್ಡು ಬಾಯ್ ಕಡೆ. ಈ ಲಡ್ಡು, ಏ ಲಡ್ಡು ಹೆಂಗಂತ ಬಾ. ಏ ಲಡ್ಡು ಹೆಂಗಂದ್ವಪ್ಪ? ಡಬ್ 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 ಬಂದಿಲ್ಲ. ಏ ಗುಂಡಮ್ಮ ಆರತ್ಯಾ ಏನ್ ಸಿಗಂಗಿಲ್ಲ ಬಿಡು. ಏ ಲಡ್ಡು ಅರದಿ ಬಾರೆ ಬನ್ನಿ పిలుచుకో వాళ్ళిద్దరు ಬಾ. ಸೊ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಪಟಾಕಿನ ಹಾರಿಸೋದು. ದೀಪಾವಳಿ ಅಂದ್ರೇ ಎಲ್ಲರಿಗೂ ಏನೋ ಒಂದು ಖುಷಿ. ಇದು ಬಂದುಬಿಟ್ಟು ಡೇ 1 ದೀಪಾವಳಿ ವ್ಲಾಗ್ ಆಗಿರುತ್ತೆ. ಸೊ 3 ಡೇಸಿಂದು ನಾನು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಪ್ರತಿಯೊಂದೂ ಪ್ರಿಪ್ರೇಷನು ಎಲ್ಲನೂ ವ್ಲಾಗ್ ಮಾಡ್ಕೊಂಡಿದ್ದೆ. ಈ ಸಲ ಪೂಜೆ ಒಂದು ಮಾಡಬೇಕು ಈವ್ನಿಂಗ್ ಟೈಮಲ್ಲಿ, ಏನೋ ಒಂದು ಅವಸರ, ಮತ್ತು ಮಕ್ಕಳಿದಾರಲ್ಲ, ಸೊ ಮನೇಲಿ ಮಕ್ಕಳಿಟ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆದಷ್ಟು ರಾ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದಟ್ ನಮಗೆ ಸ್ಪೆಷಲಿ ಯಾವಾಗಾದರೂ ಈ ಥರ ವ್ಲಾಗ್ಸ್ನೆಲ್ಲ ನೋಡಿಕೊಂಡಾಗ ಅದೇ ಒಂದು ಖುಷಿ ನೆನಪಾಗ್ತಾ ಇರುತ್ತೆ. ಸೊ ಹಾಗಾಗಿ ಹೇಗಿರುತ್ತೋ ಹಾಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ನಾನು ಆಮೇಲೆ ಅದು ಇದ್ರ ಚರಂಡಿಗೆ ಹಾಕಲ್ಲ.
ಸಿದ್ದು ಬಾ ಇಲ್ಲ ಆ ಕಡೆ ಕಾವೇರಿ ಇಂದ ಎತ್ತಕ್ಕೆ ಇಂದ ಹ್ಯಾಪಿ ದೀಪಾವಳಿ. ಹೋಗು ಶೂಟಿಂಗ್ಗಳಲ್ಲ ನೋಡ್ಕೊಂಡ್ರ ಇಲ್ಲ ನಾವೆಲ್ಲ ಅಲ್ಲಿ ಒಂದು ನಿಂದಿರ್ತೀವಿ. ತೆಗಿತೀಯಾ? లోపల పెట్టమ్మా అక్కడ పెట్టు లడ్డు ఇల్లాడు లడ్డు ಹ್ಯಾಪಿ ದೀಪಾವಳಿ. ಡಸ್ಟ್ಬಿನ್ ಕಾಣಿಸ್ತತೆ. ಡಸ್ಟ್ಬಿನ್ನು హ్యాపీ దీపావళి అని ಇಡು ಇಡು ಅದೊಂದು ದೂರ ಇಲ್ಲ ಈಗ ಈಗ ಅನ್ಬೇಕು. ಹ್ಯಾಪಿ ದೀಪಾವಳಿ ದೂರ ರಮಣ್ಜಿ ಗಲೀಜಾಗುತ್ತೆ. ಡ್ರೆಸ್ ಗಲೀಜಾಗುತ್ತೆ. ನಾಳೆ ಹಚ್ಚನ್ ಮತ್ತೆ ನಾಳೆ. ಇವಾಗ ಹಚ್ತೀಯಾ? ಯಾವ್ದು ಹಚ್ತಿ? ಯಾವ್ದು ಬೇಕು? ಯಾವ್ದು ಅಲ್ಲ ಅವನಿಗೆ ಭೂಚಕ್ರ ಇಷ್ಟ. ಯಾವ್ದಪ್ಪ? ಇಲ್ಲಮ್ಮ ಇದ್ರಾಗ ಏನು ನಾಳೆ ಹಚ್ಚನ್ ಮತ್ತೆ. ನೀವು ಇಷ್ಟೊತ್ತು ನೋಡಿದ್ದು ಫಸ್ಟ್ ಡೇ ದೀಪಾವಳಿ ಆ್ಯಂಡ್ ಇದು ಬಂದುಬಿಟ್ಟು ಸೆಕೆಂಡ್ ಡೇ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಟೈಮಲ್ಲಿ. ಸೊ ಅರ್ಶಿನ ಕುಂಕುಮಕ್ಕೆ ಬಂದಿದ್ದೀವಿ ನಮ್ಮ ಮಾಮವ್ರ ಮನೆಗೆ. ಆ್ಯಂಡ್ ಎಲ್ಲರ ಮನೆಯಲ್ಲೂ ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂಡಿಸಿದ್ರು. ನಿನ್ನೆನೇ ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಸೊ ಹಾಗಾಗಿನೇ ಇವತ್ತು ದೀಪಾವಳಿ ಅಂತಂದರೆ ಮೂರು ದಿನ ಲಕ್ಷ್ಮಿನ ಕೂಡಿಸ್ಕೊಂಡು ಮನೆಯಲ್ಲಿ ಹಬ್ಬದ ವಾತಾವರಣನೇ ಇರುತ್ತಲ್ಲ. ಸೊ ಹಾಗಾಗಿ ಸೆಕೆಂಡ್ ಡೇ ಹೋಗಿ ಅರ್ಶಿನ ಕುಂಕುಮಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಮಾತಾಡ್ಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು. ಸೊ 4:30-5 ಗಂಟೆ ಈ ಟೈಮಲ್ಲಿ. ಸೊ ಮತ್ತೆ ಬಂದು ಸೆಕೆಂಡ್ ಡೇ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಪಟಾಕಿ 3 ದಿನವೂ ಪಟಾಕಿ. ಆ ಲಡ್ಡುಗಂತೂ ನೀವೇ ನೋಡಿ ವ್ಲಾಗ್ ಫುಲ್ಲಲ್ಲಿ ಅವಂದೇ ಜೋರು. ಪಟಾಕಿ ದೊಡ್ಡ ಏನು ಆಟಮ್ ಬಾಂಬ್ಗಳೆಲ್ಲ ಅವ್ರ ಮಾಮನ ಜೊತೆ ಹಚ್ಚಿದ್ದಾನೆ. ಸೊ ಎಲ್ಲನೂ ನಾನು ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ. ಬಾಯ್ ಬ್ರೌನಿ. ಅದು ಹಿಂಗಿಲ್ಲಲ್ಲ ಬೆಳಕು. ಆ ಕಡೆ ಎಲ್ಲ ಆಕ್ಟಿವ್ ಆಗಿ ಈ ಸಲ ಯಾಕೆ ಮಾಡಿಲ್ಲ
ಸ್ವಲ್ಪ ಏನಂತ ಹಾಯ್ ರಾಹುಲ್ ಆರಾಮಿದೆಯೇನ ರಾಹುಲ ಯಾವ ಬಂದೆ ನೀನು ಕುತ್ಕೋ ಲಡ್ಡು ಎಲ್ಲಿ ತಿಂದಿಲ್ಲ ಅವನು ಕೈಗೆಲ್ಲ ಹಚ್ಕೊಂತಿರ್ತಾನೆ ಕಳ್ಸು ಗಿಡಮ್ಮ ಏನ್ ಬೇಕು ಹೇಳಿ ಜೇಜಿಗದು ಮತ್ತೆ ಹೇಳ್ತೀನಿ ನಾನು ನೈಟ್ ಹಾಕಿದ್ದಿಲ್ಲ ಮಗ ಚೆನ್ನಾಗಿತ್ತು ನೋಡಿ ಟೈಮ್ ಮತ್ತೆ ಎಂತ ಟೈಮಿಗೆ ನೋಡಿ ಕಾಲ್ ತಾಸು ಸಾಕಾಗೋದು ತಲೆ ಸ್ಪೂಮ ಕೊಡ್ತದೆ ಅಪ್ಪ ಈಗ ಮುಗೀತು ನೋಡಿ ಸಾಕ್ತೀನಿ ಅಪ್ಪಂದು ಚಾಕ್ಲೇಟ್ ಇಲ್ಲ ತಿನ್ಬೇಡ ಊಟ ಮಾಡ್ಬೇಕು ಚಾಕ್ಲೇಟ್ ನೀನು ಲಡ್ಡು ಅವ್ನ ಒಳಗೆ ಕರ್ಕೊಂಡ್ರೆ ಅವನ್ನ ಒಳಗೆ ಕರ್ಕೊಂಡ್ಬಿಡ್ರಿ ಅವನ್ನ ನೀವು ಬರ್ಬೇಕಿಲ್ಲ ಎಲ್ಲಿ ಮನೆ ಹತ್ರ ಕಿಚನ್ ಮೊಬೈಲ್ ಹೊರದ್ಯಾ ಮೊಬೈಲ್ ಹೇಳಪ್ಪ ನನ್ನ ಮೊಬೈಲ್ ಏನು ಈಗ ಕಲರ್ ಬಂದ್ರ ಏನು ಗುಡಿ ತಿರ್ಗೆ ಸ್ವಲ್ಪ ಸುಮ್ಮನೆ ನೀನು ಹಾ ಕಾಣಿಸ್ತಿಲ್ಲ ನೀನು ಆಯ್ತು ವಾರದ ಬಿಡ
ಎಲ್ಲ ಹೇಳ್ಬಿಡುತ್ತೆ ನಾವು ಹೀಗೆ ಯಾವ ಸಾಂಗಾಡಿ ಒಂದು ಬಾರಮ್ಮ ಆಡಿ ಮಾಮ ನಿಂಗೆ ಚಾಕ್ಲೇಟ್ ಕೊಡ್ತಾರೆ ಹೇಳು ಆಡಿ ಸಾಂಗ್ ಆಡಿದ್ರೆ ಚಾಕ್ಲೇಟ್ ಕೊಡ್ತಾರೆ ಆಕೆ ಯಾವುದೋ ಆಡ್ತಾಳೆ ಇಲ್ಲ ಬೇಡಕ್ಕ ಇಲ್ಲ ಇಲ್ಲ ಬೇಡಕ್ಕ ಬೇಡ ಕೂಡ್ರಿ ಕೂಡ್ರಿ ನೀನ್ ಕೊಟ್ಟೆ ಇದನ್ನ ಎಲ್ಲಿದ್ದು ಬಾ ಬಾ ಇಲ್ಲಿ ಬಿಚ್ಚಂತ ಕೊಡ್ಬಾ ಬಾ ಮತ್ತೆ ಬಾ ಅದು ಬಟ್ಟೆ ಮೈ ಎಲ್ಲ ಮಾಡ್ಕೊಂತ ಬಾ ಏನಯ್ಯ ಏನಂತ ಹೇಳಿ ತಾತ ಹೇಳೋರು ಗೊತ್ತಿಲ್ಲ ಅಂತ ಅಮ್ಮ ಕೇಳುವಲ್ಲಿ ಕಡೆ ಕಣ್ಣಾಗೆ ಚಕ್ರ ತಗೊಂಡೋಗು ವಿದ್ಮಯಿ ವಿದ್ಮಯಿ ತಿರುಗ್ಸಮ್ಮ ಎಷ್ಟು ಕೈಯಾಗಿ ನಿಸ್ಕೊ ಒಂದು ಸುರ್ಸುರ್ ಬತ್ತಮ್ಮ ಹೌದಾ ನೀವು ಆ ಕಡೆ ಕಟ್ಕೊಂಡು ಆ ಕಡೆ ಪಿಂಜಾಗೆ ಕೊಡಿ ನೋಡಿದ್ರಲ್ಲ ಸೆಕೆಂಡ್ ಡೇ ಹಬ್ಬನು ತುಂಬ ಚೆನ್ನಾಗಾಯಿತು ಆ್ಯಂಡ್ ತಂಗಿಗೆ ರಜಾ ಬೇರೆ ಇರಲಿಲ್ಲ ಹಾಗಾಗಿ ಅವಳು ರಿಟರ್ನ್ ಹೋಗ್ತಾ ಇದ್ದಾಳೆ ಬ್ಯಾಂಗ್ಳೂರಿಗೆ. ಆ್ಯಂಡ್ ಇದಾದಮೇಲೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇನೂ ಹಬ್ಬ ಮಾಡ್ಕೊಂಡ್ವಿ, ಅಂದರೆ ಪಟಾಕಿ ಎಲ್ಲ ಹಾರಿಸಿದ್ವಿ. ಆ ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಇದು ಬಂದುಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಗುರುವಾರದ ದಿನ ಮಡ್ಲಕ್ಕಿನ ಹಾಕ್ಸ್ಕೊಂಡು ಊರಿಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ದೀಪಾವಳಿ ಹಬ್ಬದ ವ್ಲಾಗು. 3 ದಿನದ ವ್ಲಾಗು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ತೀನಿ. ನಾನು ಯೂಸ್ಫುಲ್ ವ್ಲಾಗ್ಸ್ ಎಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಖಂಡಿತ ನನಗೆ ಆದಾಗೆಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಮೊದಲೇ ತಿಳಿಸಿದ್ನಲ್ಲ, ವೀಡಿಯೋಸಲ್ಲಿ ನಾನು ಹಾಕ್ಕೊಂಡಿರೋಂಥ ಸ್ಯಾರಿ ಮತ್ತು ನಮ್ಮ ತಂಗಿ ಹಾಕ್ಕೊಂಡಿರೋಂಥ ಹಾಫ್ ಸ್ಯಾರಿ, ಸೊ ಇದರದ್ದು ಡೀಟೇಲ್ಸ್ ಎಲ್ಲ ಬೇಕಿದ್ದರೆ, ಲಿಂಕ್ಸ್ ಏನಾದರೂ ಬೇಕಿದ್ದರೆ ನೀವು ಇನ್ಸ್ಟಾಗ್ರಾಮ್ ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ. ಸೊ ಅದನ್ನು ಚೆಕ್ ಮಾಡಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಅದರಲ್ಲಿ ಲಿಂಕ್ ಅಂತ ನೀವು ಕಮೆಂಟ್ ಮಾಡಿದರೆ ಡೈರೆಕ್ಟ್ ಲಿಂಕ್ಗಳು ಸಿಗುತ್ತೆ. ಸೊ ಇದರಲ್ಲೆಲ್ಲ ನಾನು ಲಿಂಕ್ನ ಪ್ರೊವೈಡ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ನಿಮಗೆ ಮೊದಲೇ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಆರಾಧ್ಯನ ಡ್ರೆಸ್ ಬಂದುಬಿಟ್ಟು ನಾನು ಅದನ್ನು ಮಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ತುಂಬ ಜನ ಆರಾಧ್ಯನ ಡ್ರೆಸ್ ಇಷ್ಟಪಟ್ಟರು. ಸೊ ಅದನ್ನು ಬಂದುಬಿಟ್ಟು ನಾನು ಲಾಸ್ಟ್ ಟೈಮ್ ನಾವು ಲಡ್ಡುದು ಫಸ್ಟ್ ಬರ್ಡೇಗೆ ಏನು ಮ್ಯಾಚಿಂಗ್ ಕಸ್ಟಮೈಸ್ಡ್ ಔಟ್ಫಿಟ್ ಎಲ್ಲ ಮಾಡಿಸ್ಕೊಂಡಿದ್ವಲ್ಲ, ಸೊ ಅದೇ ಒಂದು ಸ್ಟೋರಲ್ಲಿ ನಾನು ಅವಳಿಗೆ ಫ್ಯಾಬ್ರಿಕ್ ಎಲ್ಲ ತೊಗೊಂಡು ಮಾಡಿಸಿರೋದು. ಆ್ಯಕ್ಚುಲಿ ದುಪ್ಪಟ್ಟನೂ ನಾನು ಪೇರಪ್ ಮಾಡಿದ್ದೆ. ಅದಕ್ಕೆ ವಿತೌಟ್ ದುಪ್ಪಟ್ಟ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ಒಂದು ಡ್ರೆಸ್ಗೆ ಆರೆಂಜ್ ಶೇಡಲ್ಲಿ ತೊಗೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಬಂದಿತ್ತು. ಆ್ಯಂಡ್ ತುಂಬ ಜನ ನಮ್ಮ ತಮ್ಮನ ಮಗಳ ಬಗ್ಗೆ ಕೇಳ್ತಾ ಇದ್ರಿ, ಯಾಕಂದರೆ ಲಾಸ್ಟ್ ಟೈಮು ಒಂದು ಚಾಲೆಂಜ್, ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿದ್ದೆ. ಸೊ ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ ಸಡನ್ನಾಗಿ ಒಂದು ಮೆಡಿಕಲ್ ಎಮರ್ಜೆನ್ಸಿಯಿಂದ ನಾನು ಆ ಒಂದು ಚಾಲೆಂಜ್ನ ಸ್ಟಾಪ್ ಮಾಡಿದ್ದೆ. ಸೊ ಅವಾಗ ನಾನು ನಿಮಗೆ ತಿಳಿಸಿದ್ದೆ, ಏನು ಪಾಪುಗೆ ಬಾಗಿಲು ಕೈ ಹಿರಿಸ್ಕೊಂಡ್ಬಿಟ್ಟು ಸೊ ತುಂಬಾ ಸಿವಿಯರಾಗಿ ಗಾಯ ಆಗಿತ್ತು. ಸೊ ಹಾಗಾಗಿ ನಾವು ಆ ಒಂದು ಚಾಲೆಂಜ್ನ ಡಿಸ್ಕಂಟಿನ್ಯೂ ಮಾಡಿದ್ದೆ. ಸೊ ಆ ಟೈಮಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ, ಹೇಗಿದ್ದಾಳೆ ಪಾಪು, ಈಗ ಹುಷಾರಾಯ್ತಾ ಅಂತ. ಆ್ಯಂಡ್ ಈಗ ಪಾಪು ತುಂಬ ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ. ಆ್ಯಂಡ್ ಆದಷ್ಟು ಮನೆಯಲ್ಲಿ ಚಿಕ್ಕ ಮಕ್ಕಳಿರೋರು ತುಂಬ ಹುಷಾರಾಗಿರಿ. ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಈ ಥರ ಏನೋ ಒಂದು ಆಗ್ತಾನೆ ಇರುತ್ತೆ. ಹಾಗಾಗಿನೇ
ಈ ಒಂದು 5 ಇಯರ್ಸ್ 4 ಇಯರ್ಸ್ ಆಗೋವರೆಗೂ ಮಕ್ಕಳು ಏನೋ ಒಂದು ಕಿತಾಪತಿ ಮಾಡ್ಕೊತಾನೆ ಇರ್ತವೆ. ಸೊ ಹಾಗಾಗಿನೇ ನಾವು ತುಂಬ ಹುಷಾರಾಗಿರಬೇಕು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.